ಕೆಲ ದಿನಗಳ ಹಿಂದಷ್ಟೇ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ರಾಜ್ಯಪಾಲರು ಪಕ್ಷಾತೀತವಾಗಿ ವರ್ತನೆ ಮಾಡ್ತಿಲ್ಲ ಅನ್ನೋ ಆಪಾದನೆ ಕಾಂಗ್ರೆಸ್ ಪಕ್ಷದಿಂದ ಕೇಳೋಕೆ ಸಿಕ್ಕಿತ್ತು. ಇನ್ಫ್ಯಾಕ್ಟ್ ಯಾವೆಲ್ಲ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಪಕ್ಷ, ರಾಜ್ಯ ಸರ್ಕಾರದಲ್ಲಿ ಒಂದು ಪಕ್ಷ ಇರುತ್ತೋ ಅಲ್ಲೆಲ್ಲ ಗವರ್ನರ್ಗಳ ಬಗ್ಗೆ ಆಕ್ಷೇಪ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿದ್ದಾರೆ. ಅದರಲ್ಲೂ ರಾಜ್ಯ ಸರ್ಕಾರ ಕೈಗೊಳ್ಳುವ ನಿರ್ಧಾರಗಳನ್ನ, ಮಸೂದೆಗಳನ್ನ ಬೇಕಂತಲೇ ವಿಳಂಬ ಧೋರಣೆ ಅನುಸರಿಸಿ ತಮ್ಮ ಬಳಿಯಲ್ಲೇ ಇರಿಸಿಕೊಳ್ತಾರೆ ರಾಜ್ಯಪಾಲರು ಅನ್ನೋ ಆಪಾದನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪೊಂದನ್ನ ಹೊರಡಿಸಿದೆ. ಇನ್ನು ಮುಂದೆ ಮಸೂದೆಗಳನ್ನ ರಾಜ್ಯಪಾಲರು ಬಹಳ ದಿನ ತಡೆದು ಹಿಡಿಯುವಂತಿಲ್ಲ. ಐತಿಹಾಸಿಕ ತೀರ್ಪನ್ನ ಪ್ರಕಟಿಸಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ನಡೆಸೋ ಸಂದರ್ಭದಲ್ಲಿ ಈ ಬಗ್ಗೆ ತೀರ್ಪು ಹೊರಬಿದ್ದಿದೆ. ಗವರ್ನರ್ RN ರವಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಕೂಡ. ಈ ರೀತಿ ಮಸೂದೆಯನ್ನ ತಡೆಯೋದು ಕಾನೂನು ಬಾಹಿರ. ರಾಜ್ಯದ ಅಸೆಂಬ್ಲಿಯಲ್ಲಿ ಪಾಸಾದ ಬಿಲ್ಗೆ ತಿಂಗಳುಗಟ್ಟಲೆ ತಡೆ ಸಲ್ಲಿಸೋದು ಸಲ್ಲ. ಬಿಲ್ಗಳಿಗೆ ಸಂವಿಧಾನಬದ್ಧ ಕಾಲಮಿತಿ ನಿಗದಿ ಅನಿವಾರ್ಯ ಅಂತ ಹೇಳಿ ತನ್ನ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಸುಪ್ರೀಂ ಕೋರ್ಟ್. ಮಸೂದೆ ಪಾಸಾಗಿ ಕೇವಲ 3 ತಿಂಗಳ ಒಳಗಾಗಿ, ಕೇವಲ 90 ದಿನಗಳ ಒಳಗಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಸೂಚಿಸಿದೆ ಸುಪ್ರೀಂ ಕೋರ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ. ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನೋದು ನಮ್ಮ ರಾಜ್ಯವನ್ನು ಒಳಗೊಂಡಂತೆ ಅನೇಕ ರಾಜ್ಯಗಳಲ್ಲಿ ಗಮನಿಸಿದ್ವಿ, ಎಸ್ಪೆಷಲಿ ಮಸೂದೆಗಳ ಅಂಕಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸುಪ್ರೀಂ ಕೋರ್ಟ್ನ ಈ ವಿಚಾರ, ಇವತ್ತಿನ ತೀರ್ಪು, ಹಾಗೆ ನಿಗದಿ ಮಾಡಿರುವ ಡೆಡ್ಲೈನ್ ಎಷ್ಟು ಮಹತ್ವದ್ದು ಅಂತ ಹೇಳಿ? ಮೇಡಮ್, ಇದು ಬಹಳ ಒಂದು ಮಹತ್ವವಾದಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಮತ್ತು ಎಲ್ಲಾ ರಾಜ್ಯದ ಗವರ್ನರ್ಗಳಿಗೆ ಒಂದು ಒಳ್ಳೆ ಪಾಠವನ್ನು ಹೇಳದಂಗಾಗಿದೆ. ಈಗ ಅನೇಕ ರಾಜ್ಯ ಸರ್ಕಾರಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅನೇಕ ಬಿಲ್ಗಳನ್ನ ಪಾಸ್ ಮಾಡ್ತಾರೆ. ಅದಕ್ಕೆ ಗವರ್ನರ್ ಅವರು ತಮ್ಮ ಸಿಗ್ನೇಚರ್ ಹಾಕಿದ ನಂತರನೇ ದಟ್ ಬಿಕಮ್ಸ್ ಅನ್ ಆಕ್ಟ್. ಆರ್ಟಿಕಲ್ 200 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಪ್ರೊಸೀಜರ್ ಅನ್ನ ಲೇ ಡೌನ್ ಮಾಡ್ತಾರೆ. ಗವರ್ನರ್ ಅವರಿಗೆ ಒಂದು ಬಿಲ್ ಹೋದಾಗ ಅವ್ರು ಏನ್ ಮಾಡಬಹುದು, ಅವ್ರು ಅದನ್ನ ಮತ್ತೆ ಇನ್ನೊಂದ್ಸರಿ ರೀಕನ್ಸಿಡರ್ ಮಾಡಿ ಅಂತ ವಾಪಸ್ ಕಳಿಸಬಹುದು, ಅಥವಾ ಪ್ರೆಸಿಡೆಂಟ್ ಕಳಿಸಬಹುದು, ಅಥವಾ ಅದನ್ನ ಸೈನ್ ಮಾಡಬೇಕು. ಸುಮ್ಮನೆ ತಡೆ ಹಿಡ್ಕೊಂಡು ತಿಂಗಳಾನ್ಗಟ್ಲೆಯಿಂದ ನೀವು ಕೂತ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೀಬೇಕು ಅದನ್ನ ಸ್ವಲ್ಪ ಖಾರವಾದ ಭಾಷೆಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಗವರ್ನರ್ ರವಿರವರು ಸುಮಾರು 10 ಬಿಲ್ಗಳನ್ನ ಪಾಸ್ ಮಾಡಿದಿರ ತಮ್ಮ ಹತ್ರ ಇಟ್ಕೊಂಡು ಕೂತಿದ್ರು. ಹಾಗಾಗಿ ಸಹಜವಾದಂತಹ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕರಿಗೆ ಸಿಗಬೇಕಾಗಿರೋ ಸವಲತ್ತುಗಳು, ಸರ್ಕಾರದ ಕಾರ್ಯಕ್ರಮಗಳು ಯಾವುದೂ ಕೂಡ ಕ್ಲಿಯರ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇದೊಂದು ಅತಿ ದೊಡ್ಡ ವಿಕ್ಟರಿ ಫಾರ್ ಆಲ್ ದಿ ಸ್ಟೇಟ್ಸ್, ಎಲ್ಲ ರಾಜ್ಯಗಳಿಗೆ. ಮತ್ತು ಗವರ್ನರ್ ಅವರಿಗೆ ಚಾಟಿ ಏಟ್ ಕೊಟ್ಟು ನಿಮ್ಮ ಕರ್ತವ್ಯಗಳನ್ನ ನೀವು ಕಾನೂನಿನ ಮತ್ತು ಸಂವಿಧಾನದ ಅಡಿಯಲ್ಲಿ ಮಾಡಬೇಕು ಅಂತ ಪಾಠ ಹೇಳದಂಗೆ ಸುಪ್ರೀಂ ಕೋರ್ಟ್ ಹೇಳಿ. ಜಸ್ಟ್ ಫಾರ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಸುನಿಲ್ ಕುಮಾರ್ ಸರ್, ಈ ಹಿಂದೆ ಕಾಲಮಿತಿ ಅನ್ನೋದು ಇರ್ಲಿಲ್ವಾ ಅಥವಾ ಇದ್ದೂನು ಬಳಕೆ ಆಗ್ತಿರ್ಲಿಲ್ವಾ ಅಂತ ಹೇಳಿ? ಮೇಡಮ್, ಹಿಂದೆ ಕಾಲಮಿತಿ ಇರಲಿಲ್ಲ. ಏನಂತ ಹೇಳ್ತಿದ್ರು, ಒಂದು ಸಲ ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಬಿಲ್ ಅಲ್ಲಿ ಯಾವ್ದಾದ್ರು ಮತ್ತು ಸಂವಿಧಾನದ ವಿರುದ್ಧ ಅಥವಾ ಯಾವ್ದಾನ ಪ್ರಾವಿಷನ್ಸ್ ವಿರುದ್ಧ ಇದ್ರೆ ಅದನ್ನ ವಾಪಸ್ ಕಳಿಸಬಹುದು ಗವರ್ನರ್ ಅವರು ಯಾರಿಗೆ, ರಾಜ್ಯ ಸರ್ಕಾರಕ್ಕೆ. ಮತ್ತು ರಾಜ್ಯ ಸರ್ಕಾರ ಇನ್ನೊಂದ್ಸಲಿ ಕನ್ಸಿಡರ್ ಮಾಡಿ ವಾಪಸ್ ಕಳಿಸಿದಾಗ ವಿತಿನ್ 30 ಡೇಸ್ ಒಳಗಡೆ ಅದನ್ನ ಅವ್ರ ಅಂಕಿತ ಹಾಕಬೇಕಾಗಿತ್ತು. ಕಾಲಮಿತಿ ಸ್ಪೆಸಿಫಿಕ್ ಇರಲಿಲ್ಲ, ಬಟ್ ಆದಷ್ಟು ಬೇಗ 2ನೇ ಸತಿ ಕಳಿಸಿದಾಗ ಅವ್ರಿಗೆ ಆಪ್ಷನ್ ಇರಲಿಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಾಲಮಿತಿ ಫಿಕ್ಸ್ ಮಾಡುವಂತ ಸಮಯ ಬಂದಿದೆ. ನೀವು ಅನೇಕ ತಿಂಗಳ ಕಾಲ ನೀವು ಬಿಲ್ ಅನ್ನು ಯಾವುದೋ ಕಾರಣಗಳಿಂದ ಒಂದು ಕ್ಲಾರಿಫಿಕೇಶನ್ ಬೇಕು ಅಂತ ಹಿಡಿತಾ ಕುತ್ಕೊಂಡಾಗ ಸಹಜವಾದಂತ ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೀಬೇಕು. ಹಾಗಾಗಿ ಈಗ ಕಾಲಮಿತಿಯನ್ನು ಫಿಕ್ಸ್ ಮಾಡಿದರೆ ಜಡ್ಜ್ ಮೇಡ್ ಲಾ ಅಂತ ಕೂಡ ನಾವು ಕರಿತೀವಿ. ಅನೇಕ ತೀರ್ಪುಗಳನ್ನ ಲಾ ಮುಖಾಂತರ ಕೂಡ ಕಾನೂನು ಮತ್ತು ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಜಡ್ಜ್ಮೆಂಟ್ ಪ್ರಕಾರ ಕಾಲಮಿತಿಯನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ಇನ್ ಕೇಸ್ ಏನಾದ್ರೂ 3 ತಿಂಗಳ ಒಳಗಡೆ ಡಿಸ್ಮಿಸ್ ಮಾಡಲಿಲ್ಲ ಅಂತಂದ್ರೆ ಪನಿಷಬಲ್ ಅಫೆನ್ಸ್ ಆಗತ್ತಾ? ಯಾಕಂದ್ರೆ ಗವರ್ನರ್ ಕೂಡ ಸಾಂವಿಧಾನಿಕ ಹುದ್ದೆ. ಮೇಡಮ್, ಒಂದು ಪಕ್ಷ 3 ತಿಂಗಳ ಒಳಗಡೆ, ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂತು, 3 ತಿಂಗಳ ಒಳಗಡೆ ನೀವೆಲ್ಲ ಬಿಲ್ಗಳನ್ನ ಕನ್ಸಿಡರ್ ಮಾಡಿ ಅದೊಂದು ಡಿಸಿಷನ್ ತಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು ಪಕ್ಷ ಯಾವ್ದಾದ್ರು ಗವರ್ನರ್ ಅವರು 3 ತಿಂಗಳಾದ್ರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪನ್ನ ವೈಲೇಟ್ ಮಾಡಿದ್ರೆ ಅದು ಕಂಟೆಂಪ್ಟ್ ಆಗುತ್ತೆ. ಆ ರಾಜ್ಯ ಸರ್ಕಾರದವರು ಗವರ್ನರ್ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ದಾಖಲೆ ಮಾಡಬಹುದು. ಆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೂವ್ ಆಯ್ತು ಅಂದ್ರೆ ಗವರ್ನರ್ ಅವರು ಮಿನಿಮಮ್ 6 ತಿಂಗಳವರೆಗೂ ಇಂಪ್ರಿಸೆಂಟ್ ಮಾಡುವಂತ ಸಾಧ್ಯತೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಕೆಲ ದಿನಗಳ ಹಿಂದಷ್ಟೇ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ರಾಜ್ಯಪಾಲರು ಪಕ್ಷಾತೀತವಾಗಿ ವರ್ತನೆ ಮಾಡ್ತಿಲ್ಲ ಅನ್ನೋ ಆಪಾದನೆ ಕಾಂಗ್ರೆಸ್ ಪಕ್ಷದಿಂದ ಕೇಳೋಕೆ ಸಿಕ್ಕಿತ್ತು. ಇನ್ಫ್ಯಾಕ್ಟ್ ಯಾವೆಲ್ಲ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಪಕ್ಷ, ರಾಜ್ಯ ಸರ್ಕಾರದಲ್ಲಿ ಒಂದು ಪಕ್ಷ ಇರುತ್ತೋ ಅಲ್ಲೆಲ್ಲ ಗವರ್ನರ್ಗಳ ಬಗ್ಗೆ ಆಕ್ಷೇಪ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿದ್ದಾರೆ.
ಅದರಲ್ಲೂ ರಾಜ್ಯ ಸರ್ಕಾರ ಕೈಗೊಳ್ಳುವ ನಿರ್ಧಾರಗಳನ್ನ ಮಸೂದೆಗಳನ್ನ ಬೇಕಂತಲೇ ವಿಳಂಬ ಧೋರಣೆ ಅನುಸರಿಸಿ ತಮ್ಮ ಬಳಿಯಲ್ಲೇ ಇರಿಸಿಕೊಳ್ತಾರೆ ರಾಜ್ಯಪಾಲರು ಅನ್ನೋ ಆಪಾದನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪೊಂದನ್ನ ಹೊರಡಿಸಿದೆ. ಇನ್ನು ಮುಂದೆ ಮಸೂದೆಗಳನ್ನ ರಾಜ್ಯಪಾಲರು ಬಹಳ ದಿನ ತಡೆದು ಹಿಡಿಯುವಂತಿಲ್ಲ. ಐತಿಹಾಸಿಕ ತೀರ್ಪನ್ನ ಪ್ರಕಟಿಸಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ನಡೆಸೋ ಸಂದರ್ಭದಲ್ಲಿ ಈ ಬಗ್ಗೆ ತೀರ್ಪು ಹೊರಬಿದ್ದಿದೆ. ಗವರ್ನರ್ RN ರವಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಕೂಡ. ಈ ರೀತಿ ಮಸೂದೆಯನ್ನ ತಡೆಯೋದು ಕಾನೂನು ಬಾಹಿರ. ರಾಜ್ಯದ ಅಸೆಂಬ್ಲಿಯಲ್ಲಿ ಪಾಸಾದ ಬಿಲ್ಗೆ ತಿಂಗಳುಗಟ್ಟಲೆ ತಡೆ ಸಲ್ಲಿಸೋದು ಸಲ್ಲ. ಬಿಲ್ಗಳಿಗೆ ಸಂವಿಧಾನಬದ್ಧ ಕಾಲಮಿತಿ ನಿಗದಿ ಅನಿವಾರ್ಯ ಅಂತ ಹೇಳಿ ತನ್ನ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಸುಪ್ರೀಂ ಕೋರ್ಟ್. ಮಸೂದೆ ಪಾಸಾಗಿ ಕೇವಲ 3 ತಿಂಗಳ ಒಳಗಾಗಿ, ಕೇವಲ 90 ದಿನಗಳ ಒಳಗಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಸೂಚಿಸಿದೆ ಸುಪ್ರೀಂ ಕೋರ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನೋದು ನಮ್ಮ ರಾಜ್ಯವನ್ನು ಒಳಗೊಂಡಂತೆ ಅನೇಕ ರಾಜ್ಯಗಳಲ್ಲಿ ಗಮನಿಸಿದ್ವಿ, ಎಸ್ಪೆಷಲಿ ಮಸೂದೆಗಳ ಅಂಕಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸುಪ್ರೀಂ ಕೋರ್ಟ್ನ ಈ ವಿಚಾರ, ಇವತ್ತಿನ ತೀರ್ಪು, ಹಾಗೆ ನಿಗದಿ ಮಾಡಿರುವ ಡೆಡ್ಲೈನ್ ಎಷ್ಟು ಮಹತ್ವದ್ದು ಅಂತ ಹೇಳಿ? ಮೇಡಮ್, ಇದು ಬಹಳ ಒಂದು ಮಹತ್ವವಾದಂತಹ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಮತ್ತು ಎಲ್ಲಾ ರಾಜ್ಯದ ಗವರ್ನರ್ಗಳಿಗೆ ಒಂದು ಒಳ್ಳೆ ಪಾಠವನ್ನು ಹೇಳದಂಗಾಗಿದೆ. ಈಗ ಅನೇಕ ರಾಜ್ಯ ಸರ್ಕಾರಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅನೇಕ ಬಿಲ್ಗಳನ್ನ ಪಾಸ್ ಮಾಡ್ತಾರೆ. ಅದಕ್ಕೆ ಗವರ್ನರ್ ಅವರು ತಮ್ಮ ಸಿಗ್ನೇಚರ್ ಹಾಕಿದ ನಂತರನೇ ದಟ್ ಬಿಕಮ್ಸ್ ಅನ್ ಆಕ್ಟ್. ಆರ್ಟಿಕಲ್ 200 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಪ್ರೊಸೀಜರ್ ಅನ್ನ ಲೇ ಡೌನ್ ಮಾಡ್ತಾರೆ. ಗವರ್ನರ್ ಅವರಿಗೆ ಒಂದು ಬಿಲ್ ಹೋದಾಗ ಅವ್ರು ಏನ್ ಮಾಡಬಹುದು, ಅವ್ರು ಅದನ್ನ ಮತ್ತೆ ಇನ್ನೊಂದ್ಸರಿ ರೀಕನ್ಸಿಡರ್ ಮಾಡಿ ಅಂತ ವಾಪಸ್ ಕಳಿಸಬಹುದು, ಅಥವಾ ಪ್ರೆಸಿಡೆಂಟ್ ಕಳಿಸಬಹುದು, ಅಥವಾ ಅದನ್ನ ಸೈನ್ ಮಾಡಬೇಕು. ಸುಮ್ಮನೆ ತಡೆ ಹಿಡ್ಕೊಂಡು ತಿಂಗಳಾನ್ಗಟ್ಲೆಯಿಂದ ನೀವು ಕೂತ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೀಬೇಕು? ಅದನ್ನ ಸ್ವಲ್ಪ ಖಾರವಾದ ಭಾಷೆಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಗವರ್ನರ್ ರವಿರವರು ಸುಮಾರು 10 ಬಿಲ್ಗಳನ್ನ ಪಾಸ್ ಮಾಡಿದಿರ ತಮ್ಮ ಹತ್ರ ಇಟ್ಕೊಂಡು ಕೂತಿದ್ರು. ಹಾಗಾಗಿ ಸಹಜವಾದಂತಹ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕರಿಗೆ ಸಿಗಬೇಕಾಗಿರೋ ಸವಲತ್ತುಗಳು, ಸರ್ಕಾರದ ಕಾರ್ಯಕ್ರಮಗಳು ಯಾವುದೂ ಕೂಡ ಕ್ಲಿಯರ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇದೊಂದು ಅತಿ ದೊಡ್ಡ ವಿಕ್ಟರಿ ಫಾರ್ ಆಲ್ ದಿ ಸ್ಟೇಟ್ಸ್, ಎಲ್ಲ ರಾಜ್ಯಗಳಿಗೆ. ಮತ್ತು ಗವರ್ನರ್ ಅವರಿಗೆ ಚಾಟಿ ಏಟ್ ಕೊಟ್ಟು ನಿಮ್ಮ ಕರ್ತವ್ಯಗಳನ್ನ ನೀವು ಕಾನೂನಿನ ಮತ್ತು ಸಂವಿಧಾನದ ಅಡಿಯಲ್ಲಿ ಮಾಡಬೇಕು ಅಂತ ಪಾಠ ಹೇಳದಂಗೆ ಸುಪ್ರೀಂ ಕೋರ್ಟ್ ಹೇಳಿ. ಜಸ್ಟ್ ಫಾರ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಸುನಿಲ್ ಕುಮಾರ್ ಸರ್, ಈ ಹಿಂದೆ ಕಾಲಮಿತಿ ಅನ್ನೋದು ಇರ್ಲಿಲ್ವಾ ಅಥವಾ ಇದ್ದೂನು ಬಳಕೆ ಆಗ್ತಿರ್ಲಿಲ್ವಾ ಅಂತ ಹೇಳಿ? ಹಿಂದೆ ಕಾಲಮಿತಿ ಇರಲಿಲ್ಲ. ಏನಂತ ಹೇಳ್ತಿದ್ರು, ಒಂದು ಸಲ ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಬಿಲ್ ಅಲ್ಲಿ ಯಾವ್ದಾದ್ರು ಮತ್ತು ಸಂವಿಧಾನದ ವಿರುದ್ಧ ಅಥವಾ ಯಾವ್ದಾನ ಪ್ರಾವಿಷನ್ಸ್ ವಿರುದ್ಧ ಇದ್ರೆ ಅದನ್ನ ವಾಪಸ್ ಕಳಿಸಬಹುದು ಗವರ್ನರ್ ಅವರು ಯಾರಿಗೆ, ರಾಜ್ಯ ಸರ್ಕಾರಕ್ಕೆ. ಮತ್ತು ರಾಜ್ಯ ಸರ್ಕಾರ ಇನ್ನೊಂದ್ಸಲಿ ಕನ್ಸಿಡರ್ ಮಾಡಿ ವಾಪಸ್ ಕಳಿಸಿದಾಗ ವಿತಿನ್ 30 ಡೇಸ್ ಒಳಗಡೆ ಅದನ್ನ ಅವ್ರ ಅಂಕಿತ ಹಾಕಬೇಕಾಗಿತ್ತು. ಕಾಲಮಿತಿ ಸ್ಪೆಸಿಫಿಕ್ ಇರಲಿಲ್ಲ, ಬಟ್ ಆದಷ್ಟು ಬೇಗ 2ನೇ ಸತಿ ಕಳಿಸಿದಾಗ ಅವ್ರಿಗೆ ಆಪ್ಷನ್ ಇರಲಿಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಾಲಮಿತಿ ಫಿಕ್ಸ್ ಮಾಡುವಂತ ಸಮಯ ಬಂದಿದೆ. ನೀವು ಅನೇಕ ತಿಂಗಳ ಕಾಲ ನೀವು ಬಿಲ್ ಅನ್ನು ಯಾವುದೋ ಕಾರಣಗಳಿಂದ ಒಂದು ಕ್ಲಾರಿಫಿಕೇಶನ್ ಬೇಕು ಅಂತ ಹಿಡಿತಾ ಕುತ್ಕೊಂಡಾಗ ಸಹಜವಾದಂತ ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೀಬೇಕು? ಹಾಗಾಗಿ ಈಗ